ಎಂತ ಗೊತ್ತುಂಟ ಮಾರ್ರೆ ಅವಸ್ಥೆ. ಈ ನೋಡಿ ನನ್ನ ಕೈಯ ಅವಸ್ಥೆ ನೋಡಿ ಹೇಗೆ ಆಗಿದೆ ಅಂತ ಹೇಳಿಕೊಂಡು. ಇಲ್ಲಿಂದ ಈಚೆ ಫುಲ್ ಕಪ್ಪು, ಈಚೆ ವೈಟ್. ಇಲ್ಲಿ ನೋಡಿ, ಇಲ್ಲಿಂದ ಈಚೆ ಕಪ್ಪು, ಇಲ್ಲಿ ಇಷ್ಟು ಕಪ್ಪು, ಇಲ್ಲಿ ವೈಟ್ ಉಂಟು. ಇಲ್ಲಿ ವಾಚ್ ಕಟ್ಟಿದ್ನಾ, ಹಾಗೆ ಇಲ್ಲಿ ವೈಟ್ ಉಂಟು. ಇಲ್ಲಿಂದ ಈಚೆ ಬಿಳಿ ಯಾಕೆ ಅಂತ ಹೇಳಿದ್ರೆ ನಮ್ಮದು ಇದು ಡ್ರೆಸ್ ಆಗ್ತೇವಲ್ಲ ಟಾಪು, ಅದು ಇಲ್ಲಿವರೆಗೆ ಕೈ ಬರ್ತದೆ. ಇಲ್ಲಿಂದ ಈಚೆ ಇಲ್ಲಲ್ಲ, ಇಲ್ಲಿ ನೋಡಿ ಇಲ್ಲಿವರೆಗೆ ಕೈ ಬರ್ತದೆ, ಇಲ್ಲಿಂದ ಈಚೆ ಆಗಿರ್ತಲ್ಲ. ಹಾಗೆ ಈಚೆ ಕಪ್ಪು. ಹೇಗೆ ಕಪ್ಪು ಅದು ಅಂತ ಹೇಳಿದ್ರೆ, ನಾನು ಇವತ್ತು ಲೈನ್ ಹೋಗಿದ್ನಾ, ಎಲ್ಲಿಗೆ ಹೋದು ಅಂತ ಹೇಳಿದ್ರೆ ನಮ್ಮ ಇಲ್ಲಿಂದ ಸುಳ್ಯದಿಂದ ಇಲ್ಲಿ ಬೆಳ್ಳಾರೆ ಹೋಗಿ ಗುತ್ತಿಗಾರು ಹೋಗಿ ಈಚೆ ಬಂದದ್ದು. ಎಷ್ಟಾಗ್ಬೋದು ಅಂತ ಹೇಳಿದ್ರೆ 30 ಗುತ್ತಿಗಾರಿಗಾದ್ರೆ ಬೆಳ್ಳಾರೆ ಎಷ್ಟಾಗಿರ್ಬೋದು ಅಂತ ಗೊತ್ತಿಲ್ಲ, ಎಷ್ಟು ಕಿಲೋಮೀಟರ್ ಗೊತ್ತಿಲ್ಲ ನನಗೆ. ಹಾಗೆ ಹೋಗಿ ವಾಪಸ್ಸು ಬಂದು ಕಲ್ಲುಗುಂಟಿ ಹೋಗಿ ಅಂತ ಒಂದು 100 ಕಿಲೋಮೀಟರಿಂದ ಜಾಸ್ತಿ ಹೋಗಿ ಬಂದಿದ್ದೇನೆ. ಹೋಗಿ ಬಂದಾಗ ನನ್ನ ಕೈ ಅವಸ್ಥೆ ಹೀಗೆ ಆಗಿದೆ ಮಾರ್ರೆ. ಇಂಥದ ಅವಸ್ಥೆ. ಮೊದಲೇ ಸೌದೆ ತುಂಡಾಗಿರೋದು, ಹೀಗೆ ಆದ್ರೆ ಅಂತೀವಿ ನೋಡಿ, ಇಲ್ಲಿ ಕೆಂಪು 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 ರಕ್ತ ತುಂಟು ಕಪ್ಪಾಗಿ ಗುಳ್ಳೆ ಬಂದಾಗೆ ಆಗ್ತುಂಟು. ಎಂತ ಬಿಸಿಲಿನ ಇದು ಎಷ್ಟು ಇರ್ಬೋದು ಅಂತ ಯೋಚನೆ ಮಾಡಿ ನೋಡಿ. ಎಂತ ಮಾಡೋದು, ಒಂದು ಬೇಕು ಅಂತ ಹೇಳಿದ್ರೆ ಒಂದು ಕಳ್ಕೊಳ್ಳೇಬೇಕಂತೆ. ಹಾಗೆ ನನ್ನ ಕೈ ಹೋಯ್ತು, ಕಪ್ಪಾಗಿ ಹೋಯ್ತು. ಮಸಾಲೆ ಹೋಯ್ತು, ಮಸಾಲೆ ಸೇಲ್ ಆಯ್ತು. ಅದೊಂದು ಸೇಲ್ ಆಯ್ತು ಅಂತ ಹೇಳೋ ಖುಷಿ ಉಂಟು. ಕೈ ಕಪ್ಪಾದ್ರೂ ಏನ್ ಮಾಡುದಲ್ಲ. ಅದಕ್ಕೆ ಇನ್ನೊಂದು ಗ್ಲೌಸ್ ಹಾಕ್ಬೇಕು ಅಂತ ಹೇಳಿದ್ದೇನೆ. ಹ್ಯಾಂಡ್ ಗ್ಲೌಸ್ ಎಲ್ಲ ಚಿಂತು, ಸ್ಲೀವ್ ಸ್ಲೀವ್ ಹ್ಯಾಂಡ್ ಸ್ಲೀವ್ ಅಂತ ಅದರದೊಂದು 6 ಬಟ್ಟೆ ನೋಡಿ. ಹೇಳಿದಾಗ ಇವತ್ತು ನಾನೊಂದು ಕಡೆ ಹೋಗಿದ್ದ, ಆಗ ಹೋದಲ್ಲೆಲ್ಲ ಮಾತ್ರ ಇದು ಚಿಂತ ಸುಳ್ಳೆ ನಮ್ಮ ಅಂತ ಕೇಳ್ತಾರಲ್ಲ, ಅದೊಂದು ಮಾತ್ರ ತುಂಬಾ ಖುಷಿ ಆಗುದು. ಮಸಾಲೆ ತೆಕೊಳ್ಳೋದಿದ್ರು ನೆಕ್ಸ್ಟ್ ಹಾಕು ಅಂತ ಹೇಳಿದ್ರು ಕೂಡ ನಿಮ್ಮ ವಿಡಿಯೋ ನೋಡ್ತೇವೆ ಅಂತ ಹೇಳ್ತಾರೆ ಎಲ್ಲರೂ, ಅದೊಂದು ತುಂಬಾ ಖುಷಿ ಆಗ್ತದೆ ಮಾತ್ರ. ಹಾಗೆ ಇವತ್ತೊಂದು ಕಲ್ಲುಗುಂಡಿಯಲ್ಲಿ ಹೇಳಿದ್ರು ಅವರೊಬ್ರು, ಇದು ಮಸಾಲೆ ನೋಡಿ, ಇದು ಚಿಂತು ಸುಳ್ಳೆ, ಯೂಟ್ಯೂಬ್ ಚಿಂತು ಸುಳ್ಳೆ ಮಸಾಲೆ ಅಲ್ಲ. ನನ್ನ ಹತ್ರ ಮಾತಾಡಿ ಕೇಳಿದ್ರು, ನಿಮಗೆ 2 ಗಂಡು ಮಕ್ಕಳು ಅಲ್ವಾ? ಹೌದು. ಒಂದು ನಾಯಿ ಉಂಟಲ್ಲ? ಹೌದು ಅಂತ ಹೇಳಿದೆ. ಗಂಡನೂ ಇದ್ದಾರೆ ಅಂತ ಹೇಳಿದೆ ನಾನು. ಈಗ ಅವರು ಹೇಳಿದ್ರು 2 ಗಂಡು ಮಕ್ಕಳು ನಿಮಗೆ, ಒಂದು ನಾಯಿನ ಉಂಟಲ್ಲ ಅಂತ. ಇಂಪಾರ್ಟೆಂಟ್ ವಿಷಯ ಇಲ್ಲಿ ಬಿಟ್ಟಿದ್ದಾರೆ ಗಂಡನನ್ನು. ಯಾಕಂದ್ರೆ ಅದು ಗಂಡನೂ ಇದ್ದಾರೆ ಅಂತ ಹೇಳಿದೆ ನಾನು. ಆಯ್ತಾ, ಇನ್ನೊಂದು ಕಡೆ ಹೋದೆ, ಕೆಲವರು ಎಲ್ಲ ಯೋಚನೆ ಮಾಡುತ್ತಾನೆ. ಒಂದು ಅಜ್ಜ ಆಯ್ತಾ, ಆ ಅಜ್ಜ ಮಸಾಲೆ ತಗೊಂಡು ಹೋದೆ. ಮಸಾಲೆ ತಗೊಂಡು ಬೇಕಂತ ಕೇಳುವಾಗ್ಲೂ ಏನೋ ಕ್ಲೋಸ್ ಇದ್ದವರಾಗಿ ಅಜ್ಜಂದು ಇದು ಹೋಗ್ಬೋದು ಇದು ಅಂತ ಹೇಳಿದ್ರು. ಹೋಗ್ಬೋದು ಅಂತ ಹೇಳಿದೆ ನಾನು. ಹೋಗದಿದ್ರೆ ಮುಸುಡಿಗೆ ಮೊದ್ಲಿಗೆ ಉಂಟು ಅಜ್ಜಪ್ಪ. ನಂಗೆ ಎಂತ ಮಾಡುದು, ಮಸಾಲೆ ಹೋದ್ ತಕೊಳ್ಬೇಕು, ಸೇಲ್ ಹಾಕ್ಬೇಕಲ್ಲ, ಅದಕ್ಕೆ ಸುಮ್ಮನೆ ಹಾಕೊಂಡು ಹೋಗದಿದ್ರೆ ಮುಸುಡಿಗೆ ಮೊದ್ಲಿಗೆ ಉಂಟು. ಮಸಾಲೆ ಹೋಗ್ಬೇಕು ಅಂತ ಹೇಳೋ ಕಾರಣಕ್ಕೆ ಸುಮ್ಮನಿದ್ದೆ ನಾನು. ಒಂದು ಸಲ ಕೇಳಿಕೊಂಡು ಹೋದಕ್ಕೆ ಇಲ್ಲ ಅಂತಿದ್ರು ಉಂಟಲ್ಲ, ಮಸಾಲೆ ಎಲ್ಲೇ ಗುದ್ದುತ್ತಿದ್ದು. ಮತ್ತೆ ಪ್ರಾಯದವರಲ್ಲ, ಸುಮ್ಮನೆ ಮತ್ತೆ ಎಂತ ಮಾಡುದು ಅಂತ ಹೇಳಿಕೊಂಡು ಹಾಗೆ ಮತ್ತೆ ತಗೊಂಡದ್ದು ಒಂದು ಪ್ಯಾಕೆಟ್. ಅವರು ಸ್ಯಾಂಪಲ್ ನೋಡ್ತೇನೆ ಅಂತ ಹೇಳಿಕೊಂಡು ಆ ಒಂದು ಪ್ಯಾಕೆಟ್ಗೆ ಬೇಕಾದ್ರೆ ನಂಗೆ ಗುದ್ದುತ್ತೇನೆ ಅಂತ ಕೇಳಿಕೊಂಡು ಬಂದೇನೆ. ಹಾಗೆ ಆದ್ರೆ ಹೋದಲ್ಲೆಲ್ಲ ನಿಮ್ಮ ವಿಡಿಯೋ ನೋಡ್ತೇವೆ ಚಿಂತು ಸುಳ್ಳೆ ನಮ್ಮಲ್ಲ ಅಂತ ಹೇಳ್ಕೊಂಡು ಕೇಳುವಾಗ ಅದು ಮಾತ್ರ ತುಂಬಾ ಖುಷಿ ಆಗ್ತದೆ. ಮತ್ತೆ ಮಸಾಲೆ ತಕೊಳ್ಳೋದಿದ್ರು ನೆಕ್ಸ್ಟ್ ಹಾಕ್ತೇವೆ ಅಂತ ಹೇಳ್ತಾರೆ, ಚಿಕ್ಕ ಪ್ಯಾಕೆಟ್ ಮಾಡಿ ತಂದಿಂತೆಲ್ಲ ಹೇಳ್ತಾರೆ. ಆದ್ರೂ ವಿಡಿಯೋ ನೋಡ್ತಾರೆ, ನಮ್ಮನ್ನು ಗೊತ್ತುಂಟಲ್ಲ ಎಲ್ಲರಿಗೂ ಕೂಡ, ಅದೊಂದು ತುಂಬಾ ಖುಷಿ. ಆದ್ರೂ ಕೈ ಒಂದು ಈ ತರ ಅದು ಮಾತ್ರ ಭಾರಿ ಬೇಜಾರು ನನಗೆ. ಏನು ಮಾಡಿ ಸ್ವಲ್ಪ